ಹಿಂದೆ ಪತಂಜಲ ಮಹರ್ಷಿಗಳಂಥವರು ಅವರು ಅಧ್ಯಯನ ಮಾಡಿದ್ರು, ಏನಿದು ಮನಸ್ಸು, ಮನಸ್ಸಂದ್ರೆ ಏನಿದು. ಸಿಗ್ಮಂಡ್ ಫ್ರಾಯ್ಡ್ನಂಥ ಸೈಕಾಲಜಿಸ್ಟ್ಸ್ ಎಲ್ಲ ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು. ವಾಟ್ ಈಸ್ ದಿಸ್ ಮೈಂಡ್ ಅಂದ್ರೆ ಕಣ್ಣಿಗೆ ಕಂಡಿಲ್ಲ, ಕಿವಿಗೆ ಕೇಳಿಲ್ಲ, ಕೈಯಿಂದ ಮುಟ್ಟಕ್ಕಾಗೋದಿಲ್ಲ, ಆದರೆ ಅದು ಇರದೇ ಇದ್ದರೆ ಕೈ ಮಾಡೋದಿಲ್ಲ, ಕಣ್ಣು ನೋಡೋದಿಲ್ಲ. ಇದು ಅದರ ವಿಶೇಷತೆ. ಇದು ಮನಸ್ಸಿನದು. ಮನಸ್ಸಿಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ. ಇಂಥ ಮನಸ್ಸನ್ನು ಅಧ್ಯಯನ ಮಾಡಿದ್ರು. ಏನಿದು ಮನಸ್ಸು, ಹೇಗಿರ್ತದೆ ಈ ಮನಸ್ಸು? ಯಾಕಂದ್ರೆ ನಮ್ಮ ಇಡೀ ಇಂದ್ರಿಯಗಳ ವ್ಯವಹಾರ ನಡೆದಿದ್ದು ಈ ಮನಸ್ಸಿನ ಮೇಲೆ. ಒಬ್ಬ ವ್ಯಕ್ತಿ ಸುಖವಾಗ್ಯದಾನಂದ್ರು ಆ ಮನಸ್ಸೇ ಕಾರಣ, ಒಬ್ಬ ವ್ಯಕ್ತಿ ದುಃಖಿತನಾಗ್ಯಾನಂದ್ರು ಅವನ ಮನಸ್ಸೇ ಕಾರಣ, ಒಬ್ಬ ವ್ಯಕ್ತಿ ಬಹಳ ಬುದ್ಧನಾಗ್ಯಾನಂದ್ರು ಮನಸ್ಸೇ ಕಾರಣ, ಅವ ಬುದ್ಧನಾಗಿದ್ದರೂ ಮನಸ್ಸೇ ಕಾರಣ, ಅವ ಬಿದ್ದಿದ್ರೂ ಮನಸ್ಸೇ ಕಾರಣ. ಬುದ್ಧನಾಗುವುದಕ್ಕೂ ಬಿದ್ದು ಬೀಳುವುದಕ್ಕೂ ಮನಸ್ಸೇ ಕಾರಣ. ಅಂದರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯಲ್ಲಿ ಬಹಳ ದೊಡ್ಡವಾಗ್ಯಾನಂದ್ರೆ ಅವನ ಮನಸ್ಸು ಅವನನ್ನು ದೊಡ್ಡದು ಮಾಡೈತಿ, ಅವ ಸಣ್ಣವಾಗ್ಯಾನಂದ್ರೆ ಅವನ ಮನಸ್ಸು ಅವನಿಗೆ ಸಣ್ಣದು ಮಾಡೈತಿ. ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ. ಇದು ಕಾರ್ಯಾಗಾರ ಅಂತ ಇಲ್ಲೇನು ಮಾಡ್ಯಾರಲ್ಲ, ಯುವಕರಿಗಾಗಿ ಒಂದು ಕಾರ್ಯಾಗಾರ. ಎದಕ್ಕೆ ಕಾರ್ಯಾಗಾರ ಮಾಡೋದು? ಏನು ಕಣ್ಣಿನ ಕಾರ್ಯಾಗಾರವೋ, ಕೈಗೆ ಕೊಡೋದು, ಏನು ಸಿಟ್ ಸ್ಟ್ರೇಟ್, ಸ್ಟ್ಯಾಂಡ್ ಸಾವಧಾನ್, ಯಾವುದಕ್ಕೆ ಮಾಡೋದು? ಇದು ಕಾರ್ಯಾಗಾರ ನಡಿಬೇಕಾದದ್ದು ದೇಹಕ್ಕಲ್ಲ, ಮನಸ್ಸಿಗೆ ನಡಿಬೇಕಾಗ್ತದೆ. ಇದಕ್ಕೊಂದು ತರಬೇತಿ ಬೇಕಾಗ್ತದೆ, ಇದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ ಮನಸ್ಸಿಗೆ. ಟ್ರೈನ್ಡ್ ಮೈಂಡ್ ಈಸ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಅನ್ಟ್ರೈನ್ಡ್ ಮೈಂಡ್ಸ್. ಯಾಕೆ ಇಷ್ಟು ಯುವಕರಿಗೆಲ್ಲ ಒಂದು ತರಬೇತಿ ಮಾಡೋದು, ಕಾರ್ಯಾಗಾರಗಳನ್ನು ಮಾಡೋದು? ವೈ ಇಟ್ ಈಸ್ ನೆಸೆಸರಿ? ಈಗ ನಿಮ್ಮಲ್ಲಿ ಪೊಲೀಸರು ಕೊಳ್ತಾರೆ, ಇಲ್ಲಿ ಒಂದು ಮುಧೋಳ ನಾಯಿ ಇರ್ತೈತಿ. ಮುಧೋಳ ನಾಯಿ ಎರಡು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ನಾಯಿ ಕುನ್ನಿ ತೊಗೊಂಬರ್ತಾರ. ಅವ್ರು ತೊಗೊಂಡು ಬಂದಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗ್ತೈತಿ, ಒಂದು ನಾಯಿ ಪೊಲೀಸ್ರ ಹತ್ರ ಕೂಡ್ತೈತಿ. ಅವ್ರು ಅದಕ್ಕೆ ಹೆಂಗೆ ನಿಲ್ಲಬೇಕು, ಹೆಂಗೆ ಏಳಬೇಕು, ಹೆಂಗೆ ಕೂಡಬೇಕು, ಯಾವಾಗ ಉಣ್ಬೇಕು, ಯಾವಾಗ ತಿನ್ನಬೇಕು. ಒಬ್ಬ ಕಮಾಂಡರ್ ಇರ್ತಾನೆ, ದಟ್ ಡಾಗ್ ರಿಸೀವ್ಸ್ ಹಿಸ್ ಕಮಾಂಡ್ಸ್. ಈಗ ಒಂದು ಟ್ರೈನಿಂಗ್ ಆದಮೇಲೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಂದು ಅದಕ್ಕೆ ಎಕ್ಸಿಬಿಷನ್ ಟೈಪ್ ಮಾಡಿ ಒಂದು ತೋರಿಸ್ತಾರೆ. ಡಾಗ್ ಶೋ ಇರ್ತೈತಲ್ಲ, ನೀವು ನೋಡ್ರಿ. ಒಂದು 4 ಬಿಸ್ಕಿಟ್ ಹಾಕ್ರಿ ಅಲ್ಲಿ. ನೀವು 4 ಬಿಸ್ಕಿಟ್ ಹಾಕಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ನಾಯಿ ಕುನ್ನಿ ತಪ್ಪಿಸ್ಕೊಂಡು ಹೋದ ನಾಯಿ ಕುನ್ನಿಗೆ ತೊಗೊಂಬರ್ರಿ, ಅದು ಹೆಂಗೆ ಬೇಕು ಹಂಗೆ ಬಾಯಿ ಹಾಕಿ ತಿಂದು ತೊಗೊಂಡು ಓಡಿ ಹೋಗ್ತೈತಿ. ಆದ್ರೆ ಅದು ಅನ್ಟ್ರೈನ್ಡ್ ಡಾಗ್. ಅದೇ ಪೊಲೀಸರ ಕೈಯಾಗ ಟ್ರೈನ್ಡ್ ಡಾಗ್ ಐತಲ್ಲ, ಅದನ್ನು ತೊಗೊಂಡು ಬರ್ರಿ, ಅದು ಎಲ್ಲಿಯವರೆಗೆ ಅವನ ಕಮಾಂಡರ್ ಅದಕ್ಕೆ ಕಮಾಂಡ್ ಕೊಡೋದಿಲ್ಲ ಅಲ್ಲಿವರೆಗೆ ಬಿಸ್ಕಿಟ್ ಮುಟ್ಟೋದಿಲ್ಲ. ಇದು ಟ್ರೈನ್ಡ್ ಡಾಗ್. ಇದು ಹಂಗೆ ಮನಸ್ಸನ್ನೋದು ನಮ್ಮದು ಅನ್ಟ್ರೈನ್ಡ್ ಡಾಗ್ ಆಗಬಾರ್ದು, ಟ್ರೈನ್ಡ್ ಡಾಗ್ ಆಗಬೇಕಷ್ಟೇ. ನಮ್ಮ ವಿವೇಕ ಅನ್ನುವಂಥ ಕಮಾಂಡರ್ನಿಂದ ಇಟ್ ಶುಡ್ ಬಿ ರೆಡಿ ಟು ರಿಸೀವ್ ಕಮಾಂಡ್ಸ್. ಇದು ಟ್ರೈನ್ಡ್ ಡಾಗ್ ಆಗ್ಬೇಕು ನಮ್ದು. ಇಲ್ಲ ಅಂದ್ರೆ ಏನಾಗ್ತೈತಿ, ಇದು ಮನಸ್ಸಿನ ಗುಣಧರ್ಮ ಏನು ಅಂದ್ರೆ, ನನಗೆ ಇಚ್ಛೆ ಇಲ್ಲ, ಇಚ್ಛೆ ಇರದಿದ್ದರೂ ಸಹಿತ ನಾನು ಯಾವುದನ್ನು ನೋಡಬಾರ್ದಂತೀನಿ, ಅದು ನೋಡ್ಲಿಕ್ಕೆ ಮನಸ್ಸು ಮಾಡ್ತದೆ. ಯಾವುದು ಕೇಳಲಿಕ್ಕೆ ಇಷ್ಟ ಇಲ್ಲ ಆದರೂ ಕಿವಿಗೊಡುತ್ತದೆ. ಯಾವುದ್ರ ಕಡೆ ಹೆಜ್ಜೆ ಹಾಕಬಾರ್ದಂತೀನಿ ಆ ಕಡೆ ಹೆಜ್ಜೆ ಹಾಕಿಸ್ತದೆ. ಅದು ಮನಸ್ಸಿನ ಗುಣಧರ್ಮ, ಅದು ಅಷ್ಟು. ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ, ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷಃ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಗುರುಗಳೇ, ನನಗೊಂದು ಸಮಸ್ಯೆ ಕಾಡ್ತಿದೆ. ನನಗೆ ಯಾವುದು ಇಚ್ಛೆ ಇಲ್ಲ. ಅಥ ಕೇನ ಪ್ರಯುಕ್ತೋ ಎಂ, ಯಾವ ಕಾರಣದಿಂದ ನನ್ನ ಮನಸ್ಸು ಚಂಚಲಾಗ್ತೈತಿ? ಈಗ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ನಿಮಗೆ ಒಂದು ಸರ್ವೇ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಅಂದ್ರೆ, ಒಟ್ಟ ನಮ್ಮ ಮನಸ್ಸು ಕಂಟ್ರೋಲ್ ಉಳಿದಿಲ್ಲ ನೋಡ್ರಿ, ಓದಿದ್ದ ನೆನಪು ಉಳಿದಿಲ್ಲ ನೋಡ್ರಿ. ಅಲ್ಲ, 3 ತಾಸು ಸಿನಿಮಾ ನೋಡಿದ್ದು ಹೇಳಂದ್ರೆ ಬಡ 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 ಹೇಳ್ತೀರಿ, ಮಂತ್ರ ಹೇಳ್ದಂಗೆ. ಆದ್ರೆ ಒಂದು ಅರ್ಧ ತಾಸು ಓದಿದ್ದು ಹೇಳಂದ್ರೆ ನೆನಪು ಉಳಿದಿಲ್ಲ ಅಂತೀವಿ ನಾವು. ಅಂದ್ರೆ ಇದು ಹಿಂಗೆ ಯಾಕೆ ಆಗ್ತದೆ? ಅಥ
ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೌರುಷ. ನನಗೆ ಇಚ್ಛೆ ಇಲ್ಲದಿದ್ದರೂ ಸಹಿತ ಯಾಕೆ ನನ್ನ ಮನಸ್ಸು ಕೆಟ್ಟದ್ದನ್ನು ನೋಡ್ಬೇಕಂತ ಅಪೇಕ್ಷೆ ಪಡುತ್ತದೆ. ಇಚ್ಛೆ ಇಲ್ಲ ಒಳಗೆ, ಯಾಕೆ ಕೆಟ್ಟದ್ದನ್ನು ಕೇಳಬೇಕಂತ ಕಿವಿ ಹಾತೊರಿತದೆ. ಇಚ್ಛೆ ಇರದಿದ್ದರೂ ಸಹಿತ ಯಾಕೆ ನನ್ನ ಹೆಜ್ಜೆ ಮನಸ್ಸು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿಸ್ತದೆ. ಇದು ಯಾಕೆ ಹಿಂಗೆ ಮಾಡ್ತೈತಿ ಅಂದ್ರೆ ಇದಕ್ಕೆ ಉತ್ತರ ಇಲ್ಲ, ಮನಸ್ಸಿನ ಸ್ವಭಾವದು ಅಷ್ಟೇ. ನೀರು ಕೆಳಗೆ ಯಾಕೆ ಹರಿತೈತ್ರಿ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಅದಕ್ಕೆ ನೀರಿನ ಸ್ವಭಾವದು ಹರಿಯುವುದು. ಹಂಗೆ ಮನಸ್ಸು ಯಾಕೆ ಹಿಂಗೆ ಮಾಡ್ತೈತಿ ಅಂದರೆ ಇದು ಮನಸ್ಸಿನ ಸ್ವಭಾವದ ಅಷ್ಟೇ. ಅದು ಮನಸ್ಸಿನ ಸ್ವಭಾವನೆ ಕೆಳಮುಖವಾಗಿ ವಿಷಯಗಳತ್ತ ಹರಿಯುವಿಕೆ, ಇದು ಮನಸ್ಸಿನ ಸ್ವಭಾವ. ಇದು ಏನು ಮಾಡಿದ್ರೂ ಅದನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಆದರೆ ಕಲಿಯುವುದೇನಿದೆ, ಇದನ್ನು ಹೆಂಗೆ ಸಮರ್ಥವಾಗಿ ಬಳಸ್ಕೋಬೇಕು ಮನಸ್ಸನ್ನು, ಅದರ ಗುಣಧರ್ಮವೇ ಹರಿಯುವಿಕೆ. ನೀವು ಎಷ್ಟು ಟ್ರೈನಿಂಗ್ ಮಾಡಿದ್ರೂ ಅಷ್ಟಾಯ್ತು. ಅದು